ವೆಲ್ಕಮ್ ಟು ಚಿನ್ಮಯಿ ರಂಜನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚಿಕನ್ ತಂದೂರಿ ಮನೆಯಲ್ಲೇ ಪ್ರೆಷರ್ ಕುಕ್ಕರ್ ಯೂಸ್ ಮಾಡ್ಕೊಂಡು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ತೊಳೆದಿಟ್ಕೊಂಡಿರೋ ಚಿಕನ್ಗೆ 2-3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/2 ಸ್ಪೂನಷ್ಟು ಅರಿಶಿಣ ಹಾಕ್ಕೊಳ್ಳಿ. ಸ್ಪೈಸಿ ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಕಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ 1 ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಕೋರಿಯಾಂಡರ್ ಪೌಡರ್ನ ಯೂಸ್ ಮಾಡ್ಕೋಬೇಕಾಗತ್ತೆ, ಅದು ಕೂಡ 1 ಸ್ಪೂನ್ ಹಾಕ್ಕೊಳ್ಳಿ. ನೋಡಿ, ನಾನಿಲ್ಲಿ MTR ಯೂಸ್ ಮಾಡ್ತೀನಿ. ಬೇಕಿದ್ರೆ ನೀವು ಮನೇಲಿ ಕೊತ್ತಂಬರಿ ಕಾಳು ಪುಡಿ ಮಾಡಿ ಕೂಡ ಹಾಕ್ಕೋಬೋದು. ಹಾಗೆ ಗರಂ ಮಸಾಲ ಹಾಕ್ಕೋಬೇಕು. ಗರಂ ಮಸಾಲ ಇಲ್ಲಿ 1 ಸ್ಪೂನ್ ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕಸೂರಿ ಮೇಥಿ ಹಾಕ್ಕೋತಾ ಇದ್ದೀನಿ. ಪೌಡರ್ ಮಾಡಿ ಕಸೂರಿ ಮೇಥಿ ಹಾಕ್ಕೊಳ್ಳಿ, ಬಿಕಾಸ್ ಬೈಂಡಿಂಗ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಕುಕ್ಕರ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ರೆಡಿ ಇದ್ದರೆ ಹಾಕ್ಕೋಬೋದು. ನನ್ನ ಹತ್ರ ನಂದಿನಿ ಮೊಸರು ಇರುತ್ತಲ್ಲ ಅದಿತ್ತು. ಸೊ ಅದಕ್ಕೆ ಸ್ಟ್ರೈನರ್ ಕೆಳಗಡೆ ಇಟ್ಟು ಅದ್ರ ಮೇಲ್ಗಡೆ ಬಟ್ಟೆ ಹಾಕಿ 1 ಕಪ್ಪಷ್ಟು ಮೊಸರು ಹಾಕಿ ಅದ್ರ ಮೇಲೆ ಒಂದು ದಪ್ಪ ಕಲ್ಲನ್ನು ವೆಯ್ಟ್ ಆಗಿಟ್ಟು 1 ಅವರ್ ಬಿಟ್ಟು ಆಮೇಲೆ ತೆಗ್ದಿದ್ದಾಗ ನೀರೆಲ್ಲ ಇಳ್ಕೊಂಡು ಈ ರೀತಿ ಗಟ್ಟಿ ಮೊಸರು ಸಿಗುತ್ತೆ. ಸೊ ಇದನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ರಿಫೈನ್ಡ್ ಆಯಿಲ್ ನಿಮ್ಗೆ ಇಷ್ಟ ಬಂದಿದ್ದು ನಿಮ್ಮ ಮನೇಲಿ ಯೂಸ್ ಮಾಡೋ ಅಂಥ ರಿಫೈನ್ಡ್ ಆಯಿಲ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳಿ. ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲೇ 1-1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಅರ್ಧ kg ಚಿಕನ್ನಿಗೆ ಮಾಡಿ ತೋರಿಸ್ತಾ ಇರೋದು. ಸೊ ಅಷ್ಟು ಮೆಜರ್ಮೆಂಟ್ನ ನಾನು ಹೇಳ್ತಾ ಇದ್ದೀನಿ. ನೀವು 1 kg ಮಾಡ್ತೀನಿ ಅಂತಂದರೆ ಈಗೇನು ಹೇಳಿದ್ದೀನೋ ಅದ್ರ ಡಬಲ್ ಹಾಕ್ಕೊಳ್ಳಿ. ಸೊ ಇದನ್ನು ನಾನು 2 to 3 ಅವರ್ಸ್ ಮ್ಯಾರಿನೇಟ್ ಮಾಡಿದ್ದೆ. ಸೊ 3 ಅವರ್ಸ್ ಮ್ಯಾರಿನೇಟ್ ಆಗಿರೋ ಚಿಕನ್ನ ಇವಾಗ ಒಂದು ಕುಕ್ಕರ್ಗೆ ಒಂದು 3 to 4 ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲೇ ಆಯಿಲ್ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದು ಕುಕ್ಕರೆಲ್ಲ ಕವರ್ ಆಗೋ ಹಂಗೆ ಆಯಿಲ್ನ ತುಪ್ಪನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಇದು ಆಯಿಲ್ ಬಿಸಿ ಆದಮೇಲೆ ಈ ಮ್ಯಾರಿನೇಟ್ ಆಗಿರೋ ಚಿಕನ್ ಏನಿರುತ್ತೆ ಅದನ್ನು ಒಂದೊಂದಾಗೇ ಒಂದಕ್ಕೊಂದು ಅಂಟ್ಕೊಳ್ದ ಹಾಗೆ ನೀವು ಪೀಸ್ನ ಹಾಕಬೇಕಾಗತ್ತೆ. ನೋಡಿ, ಈ ರೀತಿ ಸ್ವಲ್ಪ ರಿಸ್ಕಿ ಇದು. ಸೊ ಹುಷಾರಾಗಿ ಮಾಡುವಾಗ ಹಣ್ಣು ಕಾದಿರುತ್ತೆ. ಹಾಗೆ ಇದು ಕೈಯಿಂದನೇ ತೆಗೆದು ಹಾಕಬೇಕಾಗತ್ತೆ. ಸ್ಪೂನ್ ಯೂಸ್ ಮಾಡಿಕೊಂಡ್ರೆ ಎಲ್ಲೆಲ್ಲೋ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಲೋ ಫ್ಲೇಮಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಈ ಪ್ರೋಸೆಸ್ನ. ಸೊ ಈ ರೀತಿ ಎಲ್ಲ ಒಂದಕ್ಕೊಂದು ಅಂಟದೇ ಇರೋ ಥರನೇ ನೋಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಹತ್ರ ದೊಡ್ಡ ಕುಕ್ಕರ್ ಇಲ್ಲ ಅಂದರೆ ಬೇಸ್ ದೊಡ್ಡದಾಗಿರೋದನ್ನೇ ಕುಕ್ಕರ್ ನಾನು ಸಜೆಸ್ಟ್ ಮಾಡ್ತೀನಿ. ಅಕಸ್ಮಾತ್ ದೊಡ್ಡ ಕುಕ್ಕರ್ ಇಲ್ಲ, ಬೇಸ್ ದೊಡ್ಡದಿರೋ ಕುಕ್ಕರ್ ಇಲ್ಲ ಅಂದರೆ ನೀವು ಬ್ಯಾಚ್ ವೈಸು ಈಗ ಒಂದು ಟೈಮ್ಗೆ 3, ಇನ್ನೊಂದು ಟೈಮ್ಗೆ 3 ಆ ಥರ ಸ್ಪ್ಲಿಟ್ ಮಾಡಿಕೊಂಡು ಬ್ಯಾಚ್ ವೈಸು ಕುಕ್ಕರ್ನ ಕೂಗಿಸ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಾ, ಆಯಿಲೆಲ್ಲ ಹೊರಗಡೆ ಬರ್ತಾ ಇದೆ, ಎಕ್ಸ್ಪೆಲ್ ಆಗ್ತಾ ಇದೆ ಅನ್ನಂಗೆ ಕಾಣ್ತಾ ಇದೆ. ಸೊ ಬಟ್ ಚಿಕನ್ ಮಾತ್ರ ಒಂದು ಇಂಡಿವಿಜುವಲಾಗಿ ಕಾಣಿಸ್ತಾ ಇದೆ. ಆಮೇಲೆ ಯಾವುದೂ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಯಾವ ಪೀಸ್ ಮೇಲೂ ಯಾವುದೂ ಓವರ್ಲ್ಯಾಪ್ ಆಗಿಲ್ಲ. ಆ ರೀತಿ ನಾನು ಅದನ್ನು ಜೋಡಿಸ್ಕೊಂಡಿದ್ದೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಫುಲ್ಲು ಲೋ ಫ್ಲೇಮಲ್ಲಿ 2 ವಿಷಲ್ಸ್ ಬರೋವರೆಗೂ ವೆಯ್ಟ್ ಮಾಡಿ. ಸ್ವಲ್ಪ ಸ್ಲೋ ಪ್ರೋಸೆಸ್ಸೇ, ಬಟ್ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಈ ಕಡೆ ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡಿದ್ದೆ. ಆ ಪ್ಯಾನ್ಗೆ ನಾನು ಈ ಚಿಕನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಸೇಮ್ ಅದೇ ಒಳಗಡೆ ಕುಕ್ಕರ್ ಒಳಗಡೆ ಯಾವ ರೀತಿ ಒಂದಕ್ಕೊಂದು ಅಂಟದೆ ಇಡ್ತಿದ್ನೋ ಅದೇ ರೀತಿ ಒಂದೊಂದೇ ಇಂಡಿವಿಜುವಲ್ ಆಗಿ ಇಡ್ತಾ ಹೋಗಿ. ಹಾಗೆ ನನ್ನ ರೆಸಿಪೀಸು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಮನೇಲಿ ಟ್ರೈ ಮಾಡಿ, ಮಿಸ್ ಮಾಡಿದೆ, ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಅಂತೂ. ಹಾಗೆ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಬಂದು ಹೇಳ್ಕೊಳ್ಳಿ. ನಿಮ್ಮದೇನಾದರೂ ಸಜೆಷನ್ ಇತ್ತಾ ನನಗೆ, ಅದನ್ನು ಹೇಳಿ. ಸೊ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ನೋಡ್ತಾ ಇದ್ದರೆ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಅವ್ರಿಗೆ ಕೂಡ ಶೇರ್ ಮಾಡಿ, ಅವರು ಕೂಡ ಮನೇಲಿ ಮಾಡಲಿ ಈ ರೆಸಿಪಿನ. ಈ ಕಡೆ ಪ್ಯಾನಲ್ಲಿ ಚೆನ್ನಾಗಿ ಒಂದು ಕಡೆ ರೋಸ್ಟ್ ಆಗಿದೆ. ಚಿಕನ್ ಒಂದು ಪೋರ್ಷನ್ ಮಾತ್ರ ತಂದೂರಿ ಟೆಕ್ಸ್ಚರ್ ಬಂದಿದೆ. ಈಗ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ತಂದೂರಿ ಅದು ಟೆಕ್ಸ್ಚರ್ ಇದೆಯಲ್ಲ, ಅದು ಒಂದು ಸೈಡ್ ಮಾತ್ರ ಬಂದಿದೆ. ಸೊ ನಾನು ಇನ್ನೊಂದು ಸೈಡ್ ಬರೋಕ್ಕೆ ಚಿಕನ್ನ ಉಲ್ಟಾ ಮಾಡಿಬಿಟ್ಟು ಆ ಮಸಾಲಾನೆಲ್ಲ ಈ ಥರ ರೋಸ್ಟ್ ಮಾಡ್ತಾಯಿದ್ದೀನಿ, ತಿರುಗಿಸ್ಕೊಂಡು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ತಂದೂರಿ ಏನು ರೆಸ್ಟೋರೆಂಟ್ಸಲ್ಲಿ ಮಾಡ್ತಾರಲ್ಲ ತಂದೂರಿ ಚಿಕನ್ನು, ಸೇಮ್ ಟೇಸ್ಟೇ ಇರುತ್ತೆ. ಟೇಸ್ಟಲ್ಲಿ ಮಾತ್ರ ಕಾಂಪ್ರಮೈಸ್ ಅನ್ನೋದೇ ಇರಲ್ಲ.
ಸೊ ಇದಕ್ಕೆ ಇನ್ನೂ ನಿಮಗೆ ತಂದೂರಿ ಎಫೆಕ್ಟ್ ಬರಬೇಕು, ಇನ್ನೂ ಜಾಸ್ತಿ ನಮಗೆ ಪಕ್ಕಾ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರಬೇಕು ಅಂತಂದರೆ ಈ ರೀತಿ ಫೋರ್ಕ್ ತೊಗೊಂಬಿಟ್ಟು ಗ್ಯಾಸ್ ಸ್ಟವ್ ಏನಿರುತ್ತಲ್ಲ ಅದೇ ಸ್ಟವ್ನ ಬೆಂಕಿ ಇರುತ್ತಲ್ಲ ಆ ಬೆಂಕಿಗೆ ಚೆನ್ನಾಗಿ ಹಿಡಿದ್ಬಿಡಿ ಚಿಕನ್ ಪೀಸ್ನ. ಚೆನ್ನಾಗದು ಬರ್ನ್ ಆಗಬೇಕು. ಸ್ವಲ್ಪ ಮೇಲ್ಗಡೆ ಎಲ್ಲ ಬ್ಲ್ಯಾಕ್ ಕೋಟಿಂಗ್ ಟೈಪ್ ಬರುತ್ತೆ. ಸೊ ಅದಾದರೆ ನೋಡಿ ಈ ಸ್ಮೋಕಿ ಫ್ಲೇವರ್ ಬಂತು ಚಿಕನ್ನಿಗೆ ಅಂತ. ಸೊ ಈಗ ನಾನು ಪ್ಲೇಟ್ನ ರೆಡಿ ಮಾಡ್ಕೊಂಡಿದ್ದೆ, ಸರ್ವಿಂಗ್ ಪ್ಲೇಟು. ಸೊ ಅದಕ್ಕೆ ಒಂದೊಂದಾಗಿ ಚಿಕನ್ ಪೀಸಸ್ನ ಜೋಡಿಸ್ಕೊತಾ ಇದ್ದೀನಿ. ರೆಸ್ಟೋರೆಂಟ್ ಸ್ಟೈಲಲ್ಲೇ ಒಂದು ಚಿಕ್ಕ ಸಲಾಡ್ ಮಾಡ್ಕೊಂಡಿದ್ದೆ, ಕ್ಯಾಬೇಜ್ ಮತ್ತು ಆನಿಯನ್ಗೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಅದು ಕೂಡ ಇಲ್ಲಿ ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಲೆಮನ್ ಮತ್ತು ಕೊತ್ತಂಬರಿ ಸೊಪ್ಪು ಹಿಂಡ್ಕೊಂಡ್ರೆ ಈ ರೆಸಿಪಿ ಆಗೋಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.